ನಮಸ್ತೆ, ನಾನು ನಿಮ್ಮ ಶೈಲಜಾ ರಮೇಶ್ ಆಚಾರ್ ಕನ್ನಡತಿ. ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಗೋರಿಕಾಯಿ ಪಲ್ಯ, ಚೌಳಿಕಾಯಿ ಅಂತ ಹೇಳ್ತಾರೆ ಕೆಲವರು, ಗೋರಿಕಾಯಿ ಅಂತ ನಾವು ಹೇಳ್ತೀವಿ, ಫ್ರೆಂಚ್ ಬೀನ್ಸ್. ಇದು ಯಾವ ರೀತಿ ಮಾಡೋದು? ಇದೊಂದು ಒಳ್ಳೆ ಪಲ್ಯ. ಇದು ದೋಸೆಗೆ, ಚಪಾತಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆಯಾ? ನೋಡಿ, ಚಪಾತಿಗಂತೂ ಒಂದು ಒಳ್ಳೆ ಗ್ರೇವಿನೇ, ಇದು ಒಳ್ಳೆ ಪಲ್ಯ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಈ ಗೋರಿಕಾಯಿ, ಈ ಥರ ಪಲ್ಯ ಮಾಡಿಕೊಡಿ, ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನೊಂದು 3/4 kg ಗೋರಿಕಾಯಿ ತೊಗೊಂಡು ನೀಟಾಗಿ ನೋಡಿ ಇಷ್ಟಿಷ್ಟುದ್ದ ಕ್ಲೀನಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇಷ್ಟಿಷ್ಟುದ್ದರ ಇದ್ದರೆ ನಿಮ್ಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು. ನೆಕ್ಸ್ಟು ಇದೇ ಮೇಯ್ನ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್, ಇದಕ್ಕೆ ಪಲ್ಯಕ್ಕೆ 2-3 ಸ್ಪೂನಷ್ಟು ಕಡಲೆ ಬೀಜ ಹುರಿದು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಹುರುಗಡ್ಲೆ, ಹಾಗೆ 2 ಟೀ ಸ್ಪೂನು ಬಿಳಿ ಎಳ್ಳು ಸ್ನೇಹಿತರೆ. ಇದೇ ಈ ಒಂದು ಪಲ್ಯಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದೊಂದು ಈ ರೀತಿ ನೀಟಾಗಿ ನುಣ್ಣಗೆ ಸಾಫ್ಟಾಗಿ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರಬೇಕು. ಹಾಗೆ 2 ಬೆಳ್ಳುಳ್ಳಿ, ಹಾಗೆ 3-4 ಹಸಿಮೆಣಸಿನ್ಕಾಯಿನ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಈ ಥರ ಕುಟಾಣಿ ಇಲ್ಲ ಅಂದರೆ ಕೆಲವರು ಚಿಕ್ಕದು ಜಾರಿಗೆ ಹಾಕಿ ಮಾಡಿ ಇಟ್ಕೊಂಡಿರಿ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು, ಅದಾದಮೇಲೆ ನಾವು ಚೌಳಿಕಾಯಿ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀವಲ್ಲ, ಕಟ್ ಮಾಡಿ ಸ್ವಲ್ಪ ಟರ್ಮರಿಕ್ಕು, ಒಂದು ಸ್ವಲ್ಪ ಉಪ್ಪು ಹಾಕಿ ಈ ಎಣ್ಣೆಲಿ ನೀಟಾಗಿ ಅದನ್ನು ಈ ರೀತಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು 5-10 ನಿಮಿಷ ಡೀಪ್ ಫ್ರೈ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಸಾಫ್ಟ್ ಆಗೋಷ್ಟು ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಚೌಳಿಕಾಯಿ ಎಳೆದಿದೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ, ಮತ್ತು ಅದೇ ಒಂದು ಪಾತ್ರೆಗೆ, ಬಾಣಲಿಗೆ ಸ್ವಲ್ಪ ಈರುಳ್ಳಿ, ಅದು ಕೂಡ ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ನಾವು ಜಜ್ಜಿಟ್ಕೊಂಡಿದ್ದಿಲ್ಲ ಆಲ್ರೆಡಿ, ಅದು ಕೂಡ ಎಲ್ಲ ಒಟ್ಟಿಗೆ ಹಾಕಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಲಿ. ನೋಡಿ, ಇವಾಗ ಆಲ್ರೆಡಿ ನಾವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯ್ದೆಲ್ಲ ಹಾಕಿದ್ನಲ್ವ, ಇಟ್ಕೊಂಡಿದ್ನಲ್ವ, ಅದು ಕೂಡ ಈ ರೀತಿ ನೀಟಾಗಿ ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ 2-3 ಮೀಡಿಯಮ್ ಸೈಜು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟು ಕೂಡ ಹಾಕಿ ಈ ರೀತಿ ಚೆನ್ನಾಗಿ ನೀರಲ್ಲಿ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಬಾಣಲಿಲಿ ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಅದೆಲ್ಲ ಫುಲ್ಲು ಸಾಫ್ಟ್ ಆದಮೇಲೆ ಸ್ವಲ್ಪ ಕೊರಿಯಂಡರು, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ, ಇದು 3 ಕೂಡ ಹಾಕಿ ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ನೀರು ಹಾಕ್ದಂಗೆ ಬಾಡಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಗ್ರೌಂಡ್ ವೈಟ್ನಟ್ ಪೇಸ್ಟ್ ನಾವು ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ, ಇದೇ ಇದಕ್ಕೊಂದು ಒಂದು ಒಳ್ಳೆ ಇಂಗ್ರೀಡಿಯೆಂಟು ಮತ್ತು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಒಂದು 2 ನಿಮಿಷ ಈ ಥರ ಲಿಡ್ ಮುಚ್ಚಿ ನೋಡಿ, ಅದು ಎಲ್ಲ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೋತಾ ಇದೆ. ಆ ಪಲ್ಯದ ಗ್ರೇವಿ ಎಲ್ಲ ರೆಡಿಯಾಗಿದೆ. ಇದೊಂದು ಸ್ವಲ್ಪ ಕಸ್ತೂರಿ ಮೇಥಿ ಪಲಾವ್ಗೆ ಹಾಕ್ತೀವಲ್ವ, ಅದು ಸ್ವಲ್ಪ ಗರಂ ಮಸಾಲ ಪೌಡರ್ ಇದ್ದರೆ ಆ್ಯಡ್ ಮಾಡಿ. ತುಂಬಾ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಇದು. ಅದಾದಮೇಲೆ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ವಲ್ಲ ಗೌರಿಕಾಯಿ, ಅದನ್ನೆಲ್ಲ ನೀಟಾಗಿ ಹಾಕಿ ಸ್ವಲ್ಪ ನೀರು, ಆ ಗ್ರೇವಿ ಅಂದಮೇಲೆ ಪಲ್ಯ ಅಂದರೆ ಸ್ವಲ್ಪ ನೀರಿನ ಅಂಶ ಇರಬೇಕಲ್ವ, ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಈಗ 5 ನಿಮಿಷ 10 ನಿಮಿಷ ನೀಟಾಗಿ ಅದೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಸಾಫ್ಟಾಗಿ ಮತ್ತು ಅದೆಲ್ಲ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನೋಡಿ ಯಾವ ರೀತಿ ಎಲ್ಲ ಸಪ್ರೇಟಾಗಿದೆ ಎಣ್ಣೆ ಮತ್ತು ಅದೆಲ್ಲ ಪಲ್ಯ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಚೌಳಿಕಾಯಿ ಪಲ್ಯ ರೆಡಿ ಟು ಈಟ್ ಕಣ್ರಿ. ಇನ್ಯಾಕ್ರಿ ಈ ಥರ, ಇವಾಗಲೇ ಯಾರಿಗೆಲ್ಲ ಗೋರಿಕಾಯಿ ಅಂದ್ರೆ ಆಗಲ್ಲ, ಈ ಥರ ಪಲ್ಯ ಮಾಡಿಕೊಡ್ರಿ, ಅವ್ರು ಎಷ್ಟು ನೀಟಾಗಿ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರಿ. ಬಾಯ್, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.